ಕೈಗೊಳ್ಳಲಾಗಿತ್ತು। ಈ ವೇಳೆ ರಂಜು ಆರ್ಟ್ ಅಂಡ್ ಯೋಗ ಟ್ರಸ್ಟ್ನ ಗರಡಿಯಲ್ಲಿ ಪಳಗಿದ ಯೋಗ ಪಟುಗಳು ಯೋಗ ಪಿರಮಿಡ್ ಡ್ಯಾನ್ಸ್ ನಡೆಸಿಕೊಡುವ ಮೂಲಕ ನೆರೆದವರಿಗೆ ಮನೋರಂಜನೆ ನೀಡಿದರು। ಹಂಪಿ ಪ್ರಕಾಶ್ ನಗರದಲ್ಲಿ ಇತ್ತೀಚೆಗೆ ರಂಜು ಆರ್ಟ್ ಅಂಡ್ ಯೋಗ ಟ್ರಸ್ಟ್ನಿಂದ ಯೋಗಾಭ್ಯಾಸ ಶಿಬಿರ ಕೈಗೊಳ್ಳಲಾಗಿತ್ತು। ಈ ಭಾಗವಾಗಿ ವೇದಿಕೆ ಮೇಲಿನ ಮುಖ್ಯ ಅತಿಥಿಗಳಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು। ನಂತರ ರಂಜು ಆರ್ಟ್ ಅಂಡ್ ಯೋಗ ಟ್ರಸ್ಟ್ನಿಂದ ಮಕ್ಕಳಿಗೆ ಟ್ರ್ಯಾಕ್ ಡ್ರೆಸ್ಗಳನ್ನು ಉಡುಗೊರೆಯಾಗಿ ನೀಡಲಾಯಿತು। ಈ ವೇಳೆ ಹಂಪಿ ವಿರೂಪಾಕ್ಷೇಶ್ವರ ದೇವಾಲಯದ ಅರ್ಚಕರಾದ ಮೋಹನ್ ಚಿಕ್ಭಟ್ರವರು ಮಾತನಾಡಿ, ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳನ್ನ ಹೊಂದಿದ್ದ ರಂಜು ಟ್ರಸ್ಟ್ ಉತ್ತಮ ತರಬೇತಿ ನೀಡಿದ ಭಾಗವಾಗಿ ಇಂದು 100 ವಿದ್ಯಾರ್ಥಿಗಳಿಗೆ ಯೋಗ ಸೇರಿದಂತೆ ವಿವಿಧ ಚಟುವಟಿಕೆಗಳ ತರಬೇತಿ ನೀಡುತ್ತಾ ಬರುತ್ತಿರುವುದು ಸಂತಸದ ಸಂಗತಿ। ಯೋಗಾಭ್ಯಾಸ ಮಾಡೋದ್ರಿಂದ ಒಳ್ಳೆ ಮನಸ್ಸನ್ನ ಹೊಂದಬಹುದೆಂದರು। ಮುಂತಾದಕ್ಕೆ ಅನೇಕ ತರಗಳು ಸೇರಿಕೊಂಡು ಒಂದು ಪ್ರವಾಹ ಆಗಿ ಅದು ಸಮುದ್ರವನ್ನು ಸೇರೋ ರೀತಿಯಲ್ಲಿ 8 ರಿಂದ 10 ವಿದ್ಯಾರ್ಥಿಗಳು, 10 ರಿಂದ 20 ವಿದ್ಯಾರ್ಥಿಗಳು, 20 ರಿಂದ 100 ವಿದ್ಯಾರ್ಥಿಗಳಾಗಿ ಇವತ್ತು ಇದೊಂದು ಯೋಗದ ಒಂದು ಹುಚ್ಚು ಇಷ್ಟು ಸಣ್ಣ ಹುಡುಗರಲ್ಲಿ ಹಿಡಿದಿದೆ ಅಂದ್ರೆ ಮೊದಲೆಲ್ಲ ನೋಡ್ತಿದ್ವಿ ನಾವು 8 ಗಂಟೆ ಕೇಳೋದು, ಗೋಪುರ ಮುಂದೆ ಅಲ್ಲಿ ಇಲ್ಲಿ ಕೂಡೋದು, ಏನೋ ಮಾಡೋದು, ಸುಮ್ಮನೆ ಗೋಲಿ ಆಡಿ ಗುಂಡಾಡಿ ಬಿದ್ದು ಕೈ ಕಾಲು ಕತ್ಕೊಂಡು ತಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ರು। ಯೋಗವನ್ನ ಸಾಧಿಸೋದ್ರಿಂದ ಒಳ್ಳೆಯ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಬರ್ಲಿಕ್ಕೆ ಶುರುವಾಗ್ತವೆ। ಆ ಮನಸ್ಸೇ ಪ್ರಪಂಚದ ಎಲ್ಲದ ಮೂಲವಾಗಿರ್ತದೆ। ಅದಕ್ಕಾಗಿಯೇ ಒಂದು ಯೋಗವನ್ನ ಕಲಿಯೋದ್ರಿಂದ, ಯೋಗಕ್ಕೆ ವಿದ್ಯಾರ್ಥಿಗಳಾಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಜೀವನದೊಳಗೆ ನೀವು ಏನನ್ನಾದ್ರೂ ಸಾಧಿಸಬಹುದು। ಕಬಡ್ಡಿ ಆಡೋದ್ರಿಂದ ಏನಾಗುತ್ತೆ ಅಂದ್ರೆ ಉಸಿರನ್ನ ಬಹಳಷ್ಟು ಸಮಯ ಅಲ್ಲಿ ಹಿಡ್ಕೊಳ್ಳಿಕ್ ಬೇಕಾಗ್ತದೆ। ನಂತರ ಟ್ರಸ್ಟ್ನ ಮಕ್ಕಳಿಂದ ಯೋಗ ಪಿರಮಿಡ್ ಡ್ಯಾನ್ಸ್ ನಡೆಸಿಕೊಡುವ ಮೂಲಕ ನೆರೆದವರಿಗೆ ಮನೋರಂಜನೆ ನೀಡಲಾಯಿತು। ಸಂಗೀತ ಭಾರತಿ ಹಾಗೂ ವಿಜಯನಗರ ಕಲಾ ಟ್ರಸ್ಟ್ನ ಸಹಯೋಗದಲ್ಲಿ ಗಾನಕೋಗಿಲೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ರವರ ಸ್ಮರಣಾರ್ಥ ಸಂಗೀತ ಸಂಜೆ